ಈಗ ಸಿನಿಮಾಗೆ ಪ್ರೋತ್ಸಾಹ ಕೊಡೋದಕ್ಕೆ ಸರ್ ಕೆಲವೊಂದಷ್ಟು ವೇದಿಕೆಗಳಿದೆ. ಈಗ ಫಿಲ್ಮ್ ಫೆಸ್ಟ್ ಕೂಡ ನಡೀತಾ ಇದೆ. ಫಿಲ್ಮ್ ಫೆಸ್ಟಲ್ಲಿ ಕೆಲವೊಂದು ಮೇಜರ್ ಮ್ಯಾಟರ್ಗಳು ಏನು ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಸಿನಿಮಾ ನಟರಿಗೆ ದೊಡ್ಡ ದೊಡ್ಡ ಸಿನಿಮಾಗಳು ಹಿಟ್ ಆಗಿರೋದಕ್ಕೆ ಮಾತ್ರ ಇನ್ವಿಟೇಷನ್ ಹೋಗಿದೆ ಅಂತ ನೀವು ಧ್ವನಿ ಎತ್ತಿದ್ರಿ ಕೂಡ. ಏನು ಹೇಳ್ತೀರಾ ಸರ್? ಮೇಡಮ್, ಇದು ಫಿಲ್ಮ್ ಫೆಸ್ಟಿವಲ್ಗೆ ನಾವು ಮಾತಾಡಿದ್ದೀವಿ. ಆ ಫಿಲ್ಮ್ ಫೆಸ್ಟಿವಲ್ಲು ರಾಂಗ್ ರೂಟಲ್ಲಿ ಹೋಗ್ತಾ ಇದೆ ಅಂತ ನಾವು ಮಾತಾಡಿದ್ದೀವಿ. ದಯವಿಟ್ಟು ರೈಟ್ ರೂಟ್ಗೆ ತಗೊಬನ್ನಿ ಅಂತ ಹೇಳಿದ್ದೀವಿ. ಸೊ ನೋಡೋಣ ಏನಾಗುತ್ತೆ. ನಮ್ಮ ಉದ್ದೇಶ ಗೊತ್ತಾಗ್ಲಿಲ್ಲ ಸರ್, ರಾಂಗ್ ರೂಟು ಹಾಗೆ ರೈಟ್ ರೂಟ್ ಗೊತ್ತಾಗ್ಲಿಲ್ಲ. ಅದು ಏನಂತಂದರೆ ಮೇಡಮ್, ಈಗ ಕೆಲವೊಂದು ವಿಚಾರಗಳನ್ನು ನಾವು ಮೀಡಿಯಾ ಮುಂದೆ ಈಗ ಸದ್ಯ ಕೇಳೋಕ್ಕಾಗಲ್ಲ. ಸೊ ಇಲ್ಲಿ ಏನಾಗಿದೆ, ಫಿಲ್ಮ್ ಫೆಸ್ಟಿವಲ್ಲು ಚೆನ್ನಾಗಿ ಆಗಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ನೀವು ಚೆನ್ನಾಗಿ ಕಾಣಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಅದು ಬಿಟ್ಟು ನಾವು ಫಿಲ್ಮ್ ಫೆಸ್ಟಿವಲ್ಲು ಆಗಬಾರ್ದು. ಯಾಕಂದ್ರೆ ಫಿಲ್ಮ್ ಫೆಸ್ಟಿವಲ್ ಅನ್ನೋದು ನಮಗೆ ಹೆಮ್ಮೆ, ಅದು ನಮ್ಮ ರೆಸ್ಪೆಕ್ಟ್, ಅದು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ರೆಸ್ಪೆಕ್ಟು. ಅದೇ ಒಂದು ರಾಂಗ್ ರೂಟಲ್ಲಿ ಹೋಗ್ತಾ ಇದೆ ಅಂತಂದಾಗ ನಮ್ಗೆ ಬೇಜಾರಾಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಫಿಲ್ಮ್ ಫೆಸ್ಟ್ ಒಳ್ಳೊಳ್ಳೆ ಸಿನಿಮಾಗಳು ಸೆಲೆಕ್ಟ್ ಮಾಡಬೇಕು. ಒಳ್ಳೊಳ್ಳೆ ಸಿನಿಮಾಗಳಂದರೆ ನೀವು ಹೇಳ್ದಂಗೆ ಯಾರೋ ನೇಮ್ ಇದೆ ಅಂತಂದ್ಬಿಟ್ಟು ಅವ್ರ ಸಿನಿಮಾ ಹಾಕೋದಲ್ಲ. ಹೊಸಬ್ರಾದರೂ ಪರವಾಗಿಲ್ಲ, ಅವ್ರು ಏನಾದರೂ ಸಿನಿಮಾ ಚೆನ್ನಾಗಿ ಮಾಡಿದರೆ ಅಂಥ ಸಿನಿಮಾ ಸೆಲೆಕ್ಟ್ ಮಾಡೋವಂಥ ಒಂದು ಮೈಂಡ್ ಸೆಟ್ಗಳು ಅಲ್ಲಿ ಜೂರಿಯಾಗಿ ಕೂತ್ಕೊಬೇಕು, ಮತ್ತು ಅಧ್ಯಕ್ಷರಾಗಿರಬೇಕು, ಮತ್ತು ಪಾರದರ್ಶಕವಾಗಿ ಸಿನಿಮಾ ಫೆಸ್ಟಿವಲ್ ನಡೆಸಬೇಕು. ಸೊ ಇದು ನಮ್ಮ ಉದ್ದೇಶ ಆಗಿದ್ದು. ಇದರೊಟ್ಟಿಗೆ ನಾವು ಅವ್ರ ವಿರುದ್ಧ ಯಾರು ಪಾರದರ್ಶಕವಾಗಿ ಫಿಲ್ಮ್ ಫೆಸ್ಟಿವಲ್ ಮಾಡಿಲ್ವೋ ಅಂಥವ್ರ ವಿರುದ್ಧ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಸೊ ಮಾಡ್ತಾಯಿದ್ದೀವಿ, ಈಗಲಲ್ಲ ಮುಂದೆನೂ ಮಾಡ್ತೀವಿ. ಹಿಂದೆನೂ ನಮ್ಮ ಪ್ರಯತ್ನಗಳು ನಾವು ಮಾಡಿದ್ದೀವಿ. ಸೊ ನೋಡೋಣ, ಈ ಥರ ಈ ಸಲ ಆಲ್ರೆಡಿ ಎಂಡಿಂಗಲ್ಲಿದೆ ಫಿಲ್ಮ್ ಫೆಸ್ಟಿವಲ್. ಈಗ ನಾವೇನು ಮಾತಾಡಿದ್ರು ಆದರೆ ಇದಕ್ಕಿಂತ ಮುಂಚೆ ಏನು ಡಿಸ್ಕಷನ್ ಆಗೋದಿಲ್ಲ ಅಂತ ಅನ್ಸುತ್ತಾ ಸರ್ ನಿಮಗೆ? ಫಿಲ್ಮ್ ಫೆಸ್ಟಿವಲ್ ಮಾಡ್ಬೇಕಾದ್ರೆ ಯಾವುದು ಡಿಸ್ಕಷನ್ ಆಗ್ತಾ ಇಲ್ಲ ಮೇಡಮ್. ಅದೇ ನಮ್ಮ ಗೋಳು. ಯಾಕಂದರೆ ಯಾರಾದರೂ ಸಿನಿಮಾ ಮಾಡೋಂಥವ್ರು ಹಿರಿಯರು, ನಾವಲ್ಲ ಬಿಡಿ, ತುಂಬ ಹಿರಿಯರಿದ್ದಾರೆ.